ಇನ್ನೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಪವಿತ್ರ ಗೌಡ ಜಾಮೀನಿಗೂ ಕೂಡ ಪ್ರಕ್ರಿಯೆಗಳು ನಡೀತಾ ಇದೆ. ಪವಿತ್ರ ಗೌಡಗೆ ತಲಘಟ್ಟಪುರದ ಮನೀಶ್ ಶ್ಯೂರಿಟಿಯನ್ನ ಹಾಕಿದ್ದಾರೆ, ಅಂದ್ರೆ ಸಹಿಯನ್ನ ಹಾಕಿದ್ದಾರೆ. ಚಾಮರಾಜಪೇಟೆ ತಲಘಟ್ಟಪುರ ಆಸ್ತಿ ದಾಖಲೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪವಿತ್ರ ಗೌಡ ಜಾಮೀನಿಗೂ ಕೂಡ ಪ್ರಕ್ರಿಯೆಗಳು ನಡೀತಾ ಇದೆ. ದರ್ಶನ್ ಜೊತೆಯಲ್ಲೇ ಪವಿತ್ರ ಗೌಡ ಬೇಲ್ ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲೇ ಈ ಪ್ರಕ್ರಿಯೆಗಳು ನಡೀತಿರೋದು. ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಯಿತು. ಇದೀಗ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜಾಮೀನು ಯಾರ್ಯಾರಿಗೆ ಸಿಕ್ಕಿದೆ? 7 ಆರೋಪಿಗಳು. ಅವರೆಲ್ಲ ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾ ಇದ್ದಾರೆ. ಒಂದ್ ಕಡೆ ದರ್ಶನ್ಗೆ ಶ್ಯೂರಿಟಿಯಾಗಿ ಧನ್ವೀರ್ ಮತ್ತೆ ದಿನಕರ್ ಸಹಿಯನ್ನ ಹಾಕಿದ್ರೆ, ಪವಿತ್ರ ಗೌಡ ಜಾಮೀನು ಪ್ರಕ್ರಿಯೆ ಕೂಡ ಇದೀಗ ನಡೀತಾ ಇದೆ. ಆ ಬಗ್ಗೆನೂ ಮಾಹಿತಿ ಇದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲೇ ಇದೀಗ ಜಾಮೀನು ಪ್ರಕ್ರಿಯೆಗಳು ನಡೀತಿರೋದು. ಆ ಪ್ರಕ್ರಿಯೆ ಎಲ್ಲ ಪೂರ್ಣಗೊಂಡ ಮೇಲೆ ಆ ಬೇಲ್ ಆದೇಶದ ಪ್ರತಿ ಏನಿದೆ, ರೆಗ್ಯುಲರ್ ಬೇಲ್ ಸಿಕ್ಕಿರುವಂತ ಆದೇಶದ ಪ್ರತಿ, ಅದನ್ನ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಗೆ ಕೊಡಬೇಕಾಗುತ್ತೆ. ಅದಾದ ಮೇಲೆ ಪವಿತ್ರ ಗೌಡ ರಿಲೀಸ್ ಆಗ್ತಾರೆ. ಕಳೆದ 6 ತಿಂಗಳಿಂದ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ರು. ಇದೀಗ ಪವಿತ್ರ ಗೌಡ ಜಾಮೀನಿಗೂ ಕೂಡ ಶ್ಯೂರಿಟಿ ಪ್ರಕ್ರಿಯೆಯನ್ನ ಸಿಟಿ ಸಿವಿಲ್ ಕೋರ್ಟ್ನಲ್ಲೇ ನಡೆಸಲಾಗ್ತಾ ಇದೆ. ತಲಘಟ್ಟಪುರದ ಮನೀಶ್ ಅವರು ಪವಿತ್ರ ಅವರಿಗೆ ಶ್ಯೂರಿಟಿಯನ್ನು ಹಾಕಿದ್ದಾರೆ. ಚಾಮರಾಜಪೇಟೆ ಮತ್ತೆ ತಲಘಟ್ಟಪುರ ಆಸ್ತಿ ದಾಖಲೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಅಲ್ಲಿಗೆ ದರ್ಶನ್ ಜೊತೆಯಲ್ಲೇ ಪವಿತ್ರ ಬೇಲ್ ಪ್ರಕ್ರಿಯೆ ಕೂಡ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಆಗ್ತಾ ಇದೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಒಂದ್ ಕಡೆ ದರ್ಶನ್ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದಿದ್ದಾರೆ, ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಪವಿತ್ರ ಗೌಡ ಜಾಮೀನು ಪ್ರಕ್ರಿಯೆ ಕೂಡ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಡೀತಾ ಇದೆ. ದರ್ಶನ್ ಇಲ್ಲಿಂದ ನೇರವಾಗಿ ಸಿಟಿ ಸಿವಿಲ್ ಕೋರ್ಟಿಂದ ನೇರವಾಗಿ ಹೊಸಕೆರೆ ಹಳ್ಳಿಯ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ಗೆ ತೆರಳೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರೆ, ಇನ್ನೊಂದು ಕಡೆ ಪವಿತ್ರ ಗೌಡಗೆ RR ನಗರದಲ್ಲಿ ಮನೆ ಇದೆ. ಅದು ದರ್ಶನ್ ಮನೆ ಸಮೀಪದಲ್ಲೇ ಅವ್ರ ಮನೆ ಇರೋದು. ಸೊ ಪವಿತ್ರ ಗೌಡ ಅಲ್ಲಿಗೆ ಹೋಗ್ತಾರೆ ಅಥವಾ ಬೇರೆ ಎಲ್ಲಿಗೆ ಹೋಗ್ತಾರೆ ಅನ್ನುವಂಥ ಕುತೂಹಲ ಅಫ್ಕೋರ್ಸ್ ಇದ್ದೇ ಇದೆ. 6 ತಿಂಗಳಾದ್ಮೇಲೆ ಅವರು ಪರಪ್ಪನ ಅಗ್ರಹಾರ ಜೈಲಿಂದ ಬಿಡುಗಡೆಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಜಾಮೀನು ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ ಆದೇಶದ ಪ್ರತಿ ಜೈಲಾಧಿಕಾರಿಗಳ ಕೈಗೆ ಸೇರಿದ ಮೇಲೆ ಅವರನ್ನ ರಿಲೀಸ್ ಮಾಡಲಾಗುತ್ತೆ. ಸಂಜೆ ಒಳಗೆ ಅವರು ರಿಲೀಸ್ ಆಗ್ತಾರೆ ಈ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ. ಶುಕ್ರವಾರ ಹೈಕೋರ್ಟ್ನಿಂದ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಆ ಜಾಮೀನು ಪ್ರಕ್ರಿಯೆಗಳನ್ನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಇದೀಗ ದರ್ಶನ್ ಪೂರ್ಣಗೊಳಿಸೋದಕ್ಕೆ ಕಾಯ್ತಾ ಇದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಅವರು ಇದ್ದಾರೆ. ಇನ್ನು ದರ್ಶನ್ಗೆ ಶ್ಯೂರಿಟಿಯಾಗಿ ಅವರ ಆಪ್ತ ಧನ್ವೀರ್ ಹಾಗೆಯೇ ಸಹೋದರ ದಿನಕರ್ ಸಹಿಯನ್ನ ಹಾಕಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ಅವರ ಸಮ್ಮುಖದಲ್ಲೇ ಪವಿತ್ರ ಗೌಡ ಜಾಮೀನು ಪ್ರಕ್ರಿಯೆ ಕೂಡ ಅಲ್ಲಿ ನಡೀತಾ ಇದೆ. ಪವಿತ್ರ ಗೌಡಗೆ ತಲಘಟ್ಟಪುರದ ಮನೀಶ್ ಅಂತ ಕೇಳಿದ್ರೆ ಪವಿತ್ರ ಗೌಡ ಸಂಬಂಧಿ ಅಂತ ಅವ್ರು ಹೇಳಿದಾರಂತೆ. ಅವರಿಂದ ಶ್ಯೂರಿಟಿಗೆ ಸಹಿಯನ್ನ ಹಾಕಲಾಗ್ತಾ ಇದೆ ಅಂತ ಮಾಹಿತಿ ಲಭ್ಯವಾಗಿದೆ. ಇನ್ನು BGS ಆಸ್ಪತ್ರೆಯಿಂದ ನೇರವಾಗಿ ದರ್ಶನ್ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದಿದ್ದಾರೆ. ಜಾಮೀನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಶ್ಯೂರಿಟಿ ಸೇರಿದಂತೆ ಇತರೆ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಇದೀಗ ಜಡ್ಜ್ ಮುಂದೆ ಅವ್ರು ಹೋಗಿ ಇದಕ್ಕೆ ವಿವರಣೆಯನ್ನು ನೀಡಬೇಕಾಗತ್ತೆ. ಅಂದರೆ ಯಾವೆಲ್ಲ ಶ್ಯೂರಿಟಿ ಜೊತೆಗೆ ಷರತ್ತುಗಳನ್ನು ಅಲ್ಲಿ ವಿಧಿಸಲಾಗಿದೆ ಅನ್ನೋ ಕುರಿತಂತೆ ಅವರು ಮಾಹಿತಿಯನ್ನು ಜಡ್ಜ್ ಮುಂದೆ ಹೇಳಬೇಕಾಗತ್ತೆ, ವಿವರಣೆಯನ್ನು ಕೊಡಬೇಕಾಗತ್ತೆ. ಇನ್ನೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿರುವಂಥ ಪವಿತ್ರ ಗೌಡ ಅವರ ಶ್ಯೂರಿಟಿ ಪ್ರಕ್ರಿಯೆ ಕೂಡ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಡೀತಾ ಇದೆ. ಆ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಮತ್ತೊಬ್ಬ ಆರೋಪಿ ಈ ಕೊಲೆ ಪ್ರಕರಣದಲ್ಲಿ ಪ್ರದೂಷ್ ಜಾಮೀನಿಗೆ ಶ್ಯೂರಿಟಿ ಪ್ರಕ್ರಿಯೆ ಇದೀಗ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಆರಂಭವಾಗಿದೆ. ಒಟ್ಟು 7 ಮಂದಿ ಆರೋಪಿಗಳಿಗೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಹೈಕೋರ್ಟ್ ಶುಕ್ರವಾರ ರೆಗ್ಯುಲರ್ ಬೇಲನ್ನು ಕರುಣಿಸಿತ್ತು. ಇದೀಗ ಪ್ರದೂಷ್ ಜಾಮೀನಿಗೆ ಶ್ಯೂರಿಟಿ ಪ್ರಕ್ರಿಯೆ ಆರಂಭಗೊಂಡಿದೆ. ದರ್ಶನ್ ಮುಂದೆಯೇ ಪವಿತ್ರ ಗೌಡ ಶ್ಯೂರಿಟಿ ಪ್ರಕ್ರಿಯೆ ಆಯಿತು. ಪವಿತ್ರ ಗೌಡಗೆ ಮನೀಶ್ ಅನ್ನೋ ವ್ಯಕ್ತಿ ಅವ್ರ ಸಂಬಂಧಿ ಅಂತ ಹೇಳಿಕೊಂಡು ಅವರು ಶ್ಯೂರಿಟಿಯನ್ನು ಹಾಕಿದ್ದಾರೆ. ಮತ್ತು ಚಾಮರಾಜಪೇಟೆ ಹಾಗೆಯೇ ತಲಘಟ್ಟಪುರದ ಆಸ್ತಿ ಶ್ಯೂರಿಟಿಯಾಗಿ ಮನೀಶ್ ಅವರು ಕೊಟ್ಟಿದ್ದಾರೆ. ಸದ್ಯಕ್ಕೀಗ ಕೋರ್ಟ್ ಹಾಲ್ನಲ್ಲಿ ದರ್ಶನ್ ವೇಟ್ ಮಾಡ್ತಿದ್ದಾರೆ. ಜಡ್ಜ್ ಜೈಶಂಕರ್ ಎದುರು ಶ್ಯೂರಿಟಿ ಪ್ರಕ್ರಿಯೆಯನ್ನ ಜಾಮೀನು ಪಡೆದಂಥ ಆರೋಪಿಗಳು ಪೂರ್ಣಗೊಳಿಸ್ತಾ ಇದ್ದಾರೆ, ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರದೂಷ್ ಪರವಾಗಿ ಅಲ್ಲಿ ಶ್ಯೂರಿಟಿಯನ್ನು ಹಾಕಲಾಗ್ತಿದೆ. ಇನ್ನು ಪವಿತ್ರ ಗೌಡ ಜಾಮೀನು ಪ್ರಕ್ರಿಯೆಗಳು ಪೂರ್ಣಗೊಂಡಿದೆ. ಈ ಆದೇಶದ ಪ್ರತಿಯೆಲ್ಲ ಅವರಿರುವಂಥ ಜೈಲಿನ ಜೈಲಾಧಿಕಾರಿಗಳಿಗೆ ತಲುಪಿದ ಮೇಲೆ ಅವರನ್ನು ಜೈಲಿಂದ ರಿಲೀಸ್ ಮಾಡಲಾಗುತ್ತೆ. ಇನ್ನು ದರ್ಶನ್ ಮೊದಲೇ ಮಧ್ಯಂತರ ಬೇಲ್ ಮೇಲೆ ಹೊರಗಡೆ ಇದ್ದರು. ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ ಹೇಳಿ BGS ಆಸ್ಪತ್ರೆಗೆ ಬಂದಿದ್ರು. ಇದೀಗ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ನೇರವಾಗಿ ಸಿಟಿ ಸಿವಿಲ್ ಕೋರ್ಟ್ಗೆ ಅವರು ಬಂದಿದ್ದಾರೆ. ರೆಗ್ಯುಲರ್ ಬೇಲ್ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಆಪರೇಷನ್ಗೆ ಒಳಪಡೋದು ಬಿಡೋದು ಅವರ ವಿವೇಚನೆಗೆ ಬಿಟ್ಟಿದ್ದು. ಆ ವಿಷಯದಲ್ಲಿ ಅವರು ಸ್ವತಂತ್ರರು. ಮೆಡಿಕಲ್ ಬೇಲ್ ಮೇಲೆ ಹೊರಗಡೆ ಇದ್ದಾಗ ಅವರು ಸರ್ಜರಿಗೆ ಒಳಪಡುವಂಥ ಒಂದು ಒತ್ತಡ ಅವ್ರ ಮೇಲೆ ಇತ್ತು. ಆದರೆ ಇದೀಗ ರೆಗ್ಯುಲರ್ ಬೇಲ್ ಮಂಜೂರು ಆಗಿರೋದ್ರಿಂದ ಅವರಿಗೆ ಸರ್ಜರಿ ವಿಷಯವಾಗಿ
ಅವರು ಸ್ವತಂತ್ರರು, ಬೇಕಾದರೆ ಮಾಡಿಸ್ಕೊಳ್ಬೋದು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಮಾಡಿಸ್ಕೊಳ್ಬೋದು. ಆದರೆ ತಾನು ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ವೈದ್ಯರ ಬಳಿಯಲ್ಲಿ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದರಂತೆ ಫಿಸಿಯೋಥೆರಪಿ ಜೊತೆಗೆ ಒಂದಿಷ್ಟು ವ್ಯಾಯಾಮಗಳನ್ನು ಮಾಡಿ ಮನೆಯಲ್ಲೇ ಸದ್ಯಕ್ಕೆ ನಾನು ರೆಸ್ಟ್ ತಗೋತೀನಿ ಅಂತ ದರ್ಶನ್ ವೈದ್ಯರ ಮುಂದೆ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಜಾಮೀನು ಪ್ರಕ್ರಿಯೆ ಎಲ್ಲ ಪೂರ್ಣಗೊಂಡ ಮೇಲೆ ಅವರನ್ನು ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಆ ಎಲ್ಲ ತಯಾರಿಗಳಾಗಿದೆ. ಯಾಕಂದರೆ ಅಲ್ಲಿ ಅವ್ರು ಬರ್ತಾರೆ ಅನ್ನೋದಕ್ಕೆ ಕೆಲವೊಂದು ಪ್ರಕ್ರಿಯೆಗಳಲ್ಲಿ ನಡೀತಾ ಇತ್ತು. ಕಾರಣ ಅಲ್ಲಿ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿಗಳು ಅಲರ್ಟ್ ಆಗಿದ್ದಾರೆ. ಪೊಲೀಸರು ಕೂಡ ಅಪಾರ್ಟ್ಮೆಂಟ್ಗೆ ಭದ್ರತೆಯನ್ನು ಕೊಡ್ತಾ ಇದ್ರು. ಅಲ್ಲಿ ಅಭಿಮಾನಿಗಳು ಬರುವಂಥ ಸಾಧ್ಯತೆಗಳು ಇರೋದ್ರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ ಪೊಲೀಸರು. ಇನ್ನೊಂದು ಕಡೆ ಈ ಪ್ರಕರಣದಲ್ಲಿ A1 ಆಗಿರುವಂಥ ಪವಿತ್ರ ಗೌಡಗೂ ಕೂಡ ಮೊನ್ನೆ ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾಗಿರೋದ್ರಿಂದ 6 ತಿಂಗಳಾದಮೇಲೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್ ಆಗ್ತಾರೆ. ಆ ಪ್ರಕ್ರಿಯೆಯನ್ನು ಸದ್ಯಕ್ಕೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಪೂರ್ಣಗೊಳಿಸಲಾಗಿದೆ. ಆದೇಶದ ಪ್ರತಿ ಈಗ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳಿಗೆ ಕೊಡ್ತಾ ಇದ್ದಂಗೆ ಸಂಜೆ ಒಳಗೆ ಅವರು ಜೈಲಿಂದ ರಿಲೀಸ್ ಆಗಿ ಹೊರಗಡೆ ಬರ್ತಾರೆ. ಸದ್ಯಕ್ಕೆ ಜಡ್ಜ್ ಮುಂದೆ ಜಾಮೀನು ಪಡೆದಂಥ ಆರೋಪಿಗಳ ಶ್ಯೂರಿಟಿ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಪ್ರದೂಷ್ ಜಾಮೀನಿಗೆ ಶ್ಯೂರಿಟಿ ಪ್ರಕ್ರಿಯೆ ಆರಂಭಗೊಂಡಿದೆ. ಇನ್ನು ಜಾಮೀನು ಬಾಂಡ್ಗೂ ಕೂಡ ಸಹಿ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ದರ್ಶನ್ ಸದ್ಯಕ್ಕೆ ಕಾಯ್ತಾ ಇದ್ದಾರೆ. ಜಡ್ಜ್ ಜೈಶಂಕರ್ ಎದುರು ಶ್ಯೂರಿಟಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಾಗ್ತಾ ಇದೆ. ಇನ್ನು ಬ್ಲೂ ಜೀನ್ಸ್ ಹಾಗೇನೆ ವೈಟ್ ಟಿ ಶರ್ಟ್ ನಲ್ಲಿ ದರ್ಶನ್ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದಿದ್ದಾರೆ. ಅಭಿಮಾನಿಗಳಿಗೆ ಆತಂಕ ಇತ್ತು. ಕಾರಣ ಅವರು ಬಳ್ಳಾರಿ ಕೇಂದ್ರ ಕಾರಾಗೃಹದಿಂದ ಮೆಡಿಕಲ್ ಬೇಲ್ ಮೇಲೆ ಹೊರಗಡೆ ಬಂದ ಮೇಲೆ ಅವರು ಬಂದಾಗ ಆಸ್ಪತ್ರೆಗೆ ಹೋದಂಥ ಪರಿಸ್ಥಿತಿಯೆಲ್ಲ ನೋಡಿದಾಗ ಅವ್ರಿಗೆ ನಡೆಯೋದಕ್ಕೂ ಕಷ್ಟ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಬೆನ್ನೋವಿನ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ರು. ಸೊ ಇದನ್ನ ನೋಡಿದಂಥ ಅಭಿಮಾನಿಗಳಿಗೆ ಆತಂಕ ಇನ್ನಷ್ಟು ಜಾಸ್ತಿ ಆಗ್ಬಿಟ್ಟಿತ್ತು. ಸರ್ಜರಿಗೆ ಒಳಪಡ್ತಾರಂತೆ, ಇನ್ನೆಷ್ಟು ದಿನ ಬೇಕೋ ಏನೋ ರಿಕವರಿ ಆಗೋದಕ್ಕೆ, ಸರ್ಜರಿಯಿಂದ ಏನಾದ್ರು ಕಾಂಪ್ಲಿಕೇಶನ್ ಆಗುತ್ತಾ, ಇಂತಹ ಆತಂಕದಲ್ಲೂ ಕೂಡ ಅಭಿಮಾನಿಗಳಿದ್ರು. ಮತ್ತೆ ಸಿನಿಮಾ ಮಾಡ್ತಾರೋ ಇಲ್ವೋ ಸರ್ಜರಿ ಆದಮೇಲೆ ಅಂತ. ಖುದ್ದಾಗಿ ದರ್ಶನ್ಗೂ ಕೂಡ ಈ ಒಂದು ಆತಂಕ ಇತ್ತು. ಅದೇ ಕಾರಣಕ್ಕೆ ಅವರು ಸರ್ಜರಿ ಬೇಡ ಅಂತ ಡಾಕ್ಟರ್ಸ್ ಬಳಿಯಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಿದ್ದು. ಬಟ್ ಇವತ್ತು ದರ್ಶನ್ ಅವರನ್ನು ನೋಡಿದಾಗ ಕಂಟಿನ್ಯೂಸ್ ಆಗಿ 48 ದಿವಸಗಳಿಂದ ಅವರು ಏನು ಫಿಸಿಯೋಥೆರಪಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು. ಅವರು ಬಳ್ಳಾರಿಯಿಂದ ಬಂದಾಗ ಇದ್ದಂಥ ಒಂದು ತೀವ್ರ ರೀತಿಯ ಬೆನ್ನೋವಿನ ಸಮಸ್ಯೆ ಇವತ್ತು ಅಷ್ಟಾಗಿ ಅವರನ್ನು ಕಾಡ್ತಿಲ್ಲ ಅನ್ನೋದಂತೂ ದೃಶ್ಯದಲ್ಲೇ ಸ್ಪಷ್ಟವಾಗಿ ನೋಡ್ಬೋದು. ಯಾಕಂದರೆ ಅವತ್ತು ಒಂದು ಹೆಜ್ಜೆ ಮುಂದೆ ಇಡೋದಕ್ಕೂ ಕಷ್ಟಪಡ್ತಾ ಇದ್ರು. ಬೆನ್ನನ್ನು ಅವಾಗವಾಗ ಹಿಡ್ಕೊತಿದ್ರು. ಸೊಂಟ ನೋವು ಇತ್ತು ಅಂತ ಗೊತ್ತಾಗ್ತಾ ಇತ್ತು. ಒಂದು ಬ್ಯಾಗ್ ಎತ್ತೋದಕ್ಕೂ ಕೂಡ ಅವ್ರ ಹತ್ರ ಸಾಧ್ಯವಾಗ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಬೆನ್ನೋವಿನ ಸಮಸ್ಯೆ ಇತ್ತು ಅವರಿಗೆ. ಬಟ್ ಇವತ್ತು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಅವ್ರು ನಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಟ್ರೀಟ್ಮೆಂಟ್ನಲ್ಲಿ ಇದ್ದಿದ್ದರಿಂದ ಅದು ವರ್ಕ್ ಆಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ಅವರು ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ಬರ್ತಾರೆ ಅಂತ ಗೊತ್ತಾದ ಮೇಲೆ ಅಭಿಮಾನಿಗಳಲ್ಲಿ ಬಂದು ಸೇರುವಂಥ ಸಾಧ್ಯತೆಗಳಿರೋದ್ರಿಂದ ಆ ಸೆಕ್ಯೂರಿಟಿಯನ್ನು ಅಲ್ಲಿ ಟೈಟ್ ಮಾಡಲಾಗ್ತಾ ಇದೆ. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 7 ಮಂದಿ ಆರೋಪಿಗಳ ಜಾಮೀನು ಪ್ರಕ್ರಿಯೆಯನ್ನು ಅದೀಗ ನೆರವೇರಿಸಲಾಗ್ತಾ ಇದೆ. ಈಗ ದರ್ಶನ್ ಅವರು ಶ್ಯೂರಿಟಿಗೆ ಸೈನ್ ಆಯಿತು. ಧನ್ವೀರ್ ಮತ್ತು ದಿನಕರ್ ಸೈನ್ ಹಾಕಿದ್ರು. ಇನ್ನೊಂದು ಕಡೆ ಪವಿತ್ರಾಗೆ ಅವ್ರ ಸಂಬಂಧಿಯಾಗಿರುವಂಥ ಮನೀಶ್ ಅನ್ನೋ ವ್ಯಕ್ತಿ ಚಾಮರಾಜಪೇಟೆ ಮತ್ತು ತಲಗಟ್ಟಪುರದ ಆಸ್ತಿ ಶ್ಯೂರಿಟಿಯಾಗಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪ್ರದೂಷ್ ಜಾಮೀನಿಗೆ ಶ್ಯೂರಿಟಿ ಪ್ರಕ್ರಿಯೆ ನಡೀತಾ ಇದೆ. ಇನ್ನು ಜೈಲಾಧಿಕಾರಿಗಳಿಗೆ ಇಮೇಲ್ ಮೂಲಕ ಜಾಮೀನು ಆದೇಶ ಪ್ರತಿಯನ್ನು ಕಳಿಸಿ ಅಂಥೇಳಿ ಜಡ್ಜೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಬಿಡುಗಡೆ ಆದೇಶ ಪ್ರತಿಯನ್ನು ಇಮೇಲ್ ಮೂಲಕ ರವಾನೆ ಮಾಡಲಾಗುತ್ತೆ. ಒಟ್ಟಲ್ಲಿ ಜೈಲಾಧಿಕಾರಿಗಳ ಕೈ ತಲುಪಬೇಕಾಗುತ್ತೆ ಆದೇಶದ ಪ್ರತಿ. ಈಗ ಜಡ್ಜೆ ಈ ರೀತಿ ಹೇಳಿರೋದ್ರಿಂದ, ಇಮೇಲ್ ಮಾಡಿಬಿಡಿ ಅಂತ ಹೇಳಿರೋದ್ರಿಂದ ಆ ಪ್ರಕ್ರಿಯೆಯನ್ನು ಇದೀಗ ಮಾಡಲಾಗುತ್ತೆ. ಇನ್ನೊಂದು ಕಡೆ BGS ಆಸ್ಪತ್ರೆಯಲ್ಲಿ ಒಂದಿಷ್ಟು ಡಿಸ್ಚಾರ್ಜ್ ಪ್ರಕ್ರಿಯೆಗಳನ್ನು ಕೂಡ ದರ್ಶನ್ ಮುಗಿಸಿ ಬಂದಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗಿದೆ. ಸದ್ಯಕ್ಕೀಗ ಅವ್ರಿಗೆ ಸಿಕ್ಕಿರುವಂಥ ರೆಗ್ಯುಲರ್ ಬೇಲ್ನ ಶ್ಯೂರಿಟಿ ಪ್ರಕ್ರಿಯೆಯನ್ನು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಮಾಡ್ತಾ ಇದ್ದಾರೆ ದರ್ಶನ್. ಹಾಗೇನೆ ಇತರೆ ಆರೋಪಿಗಳ ಪರವಾಗಿ ಅವರ ವಕೀಲರು ಮಾಡಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಈಗ ಜೈಲಾಧಿಕಾರಿಗಳಿಗೆ ಆದೇಶದ ಪ್ರತಿ ಕಳಿಸ್ಕೊಡ್ಬೇಕಾಗುತ್ತೆ. ಜಡ್ಜೆ ಹೇಳಿದ್ದಾರೆ